ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಬಂದು 50/80 ರೋಡ್ಗೆ 50 ಬರುತ್ತೆ, ಒಳಗಡೆ ನಿಮ್ಗೆ 80 ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ಈಚ್ ಫ್ಲೋರ್ಗೆ 3 ಬೆಡ್ರೂಮ್ 2 ಯೂನಿಟ್. ಇದು ಸಿಲ್ಟ್ ಫುಲ್ ಪಾರ್ಕಿಂಗ್ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ 2 ಯೂನಿಟ್ ಇದೆ, ಫಸ್ಟ್ ಫ್ಲೋರಲ್ಲಿ 2 ಯೂನಿಟ್ ಇದೆ, ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ ಇದೆ, ಥರ್ಡ್ ಫ್ಲೋರಲ್ಲಿ 2 ಯೂನಿಟ್ ಇದೆ. ಇಲ್ಲಿ ಮೇಲ್ಗಡೆ ಬಂದು ಓಪನ್ ಟೆರೆಸ್ ಬರುತ್ತೆ, ಕಾಮನ್ ಟೆರೆಸ್ ಬರುತ್ತೆ. ಇದು ರೋಡ್ ವಿಡ್ತ್ ಬಂದು ನಿಮಗೆ 40 ಫೀಟ್ ರೋಡ್ ಬರುತ್ತೆ. ಈ ರೋಡ್ ವಿಡ್ತ್ ಬಂದು ನಿಮಗೆ 40 ಫೀಟ್ ರೋಡ್ ಬರುತ್ತೆ. ಈ ಪ್ರಾಪರ್ಟಿ ಟಾಪ್ ಲೊಕೇಶನ್ ಲೊಕೇಟ್ ಆಗಿದೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ನಿಮಗೆ ಫ್ರಂಟ್ ಎಲಿವೇಶನ್ಗೆ ನಿಮಗೆ ಈ ಸೈಡ್ ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಇದೆಲ್ಲ ನಿಮ್ಮ ಬಾಲ್ಕನಿಗೆಲ್ಲ SS ರೈಲಿಂಗ್ಸು ಟಫನ್ ಗ್ಲಾಸ್ ಬರುತ್ತೆ. ಈ ಕಡೆ ನಿಮಗೆ ವುಡನ್ ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಇದು ಫ್ರಂಟ್ ನಿಮಗೆ LED ಲೈಟ್ಸ್ ಬರುತ್ತೆ. ಇದೆಲ್ಲ LED ಲೈಟ್ಸ್ ಬರುತ್ತೆ. ಆಮೇಲೆ CC ಕ್ಯಾಮ್ರಾಗೆ ಪ್ರಾವಿಷನ್ ಮಾಡಿದ್ದಾರೆ. ಆ ಮೂಲೆಗೆ ಈ ಮೂಲೆಗೆ CC ಕ್ಯಾಮ್ರಾಗೆ ಪ್ರಾವಿಷನ್ ಮಾಡಿದ್ದಾರೆ. ಫ್ರಂಟ್ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನಿಮಗೆ ಗ್ರೆನೇಟ್ಸ್ ಕ್ಲಾಡಿಂಗ್ ಆಗಿದೆ. ಇದೆಲ್ಲ ಗ್ರೆನೇಟ್ಸ್ ಕ್ಲಾಡಿಂಗ್ ಆಗಿದೆ. 40 mm ಗ್ರೆನೇಟ್ ಬರುತ್ತೆ. ಈ ಸೈಡು ಅಷ್ಟೇ ನಿಮಗೆ ಗ್ರೆನೇಟ್ಸ್ ಕ್ಲಾಡಿಂಗ್ ಆಗಿದೆ. ಆಮೇಲೆ ಸ್ಮಾಲ್ ಲಾನ್ ಮಾಡಿದ್ದಾರೆ. ಇಲ್ಲಿ ಸ್ಮಾಲ್ ಲಾನ್ ಬರುತ್ತೆ. ಇದು ಹೀಗೆ ಬನ್ನಿ. ಇದು ಬಂದು ನಿಮಗೆ ಫ್ರಂಟು ಕಾರ್ ಎಂಟ್ರಿ ಬರುತ್ತೆ. ಇದು ಕಾರ್ ಎಂಟ್ರಿ ಬರುತ್ತೆ. MSL ಮಾಡಿಸಿದ್ದಾರೆ. ಗೇಟ್ ಬಂದು MSL ಬರುತ್ತೆ. ಇದು ಕಾರ್ ಎಂಟ್ರಿ ಬರುತ್ತೆ. ನಿಮಗೆ ಎಂಟ್ರೆನ್ಸ್ ಅಲ್ಲಿ ಬರ್ತಾ ಇದ್ದಂಗೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದರೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಇಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಸಪ್ರೇಟಾಗಿ ಯೂನಿಟ್ ಮಾಡಿದ್ದಾರೆ. ನಿಮಗೆ ಫ್ಲೋರಿಂಗ್ ಎಲ್ಲ ಹ್ಯಾಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಯೂಸ್ ಮಾಡಿದ್ದಾರೆ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ನಿಮಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ಇದು ಮೆಜರ್ಮೆಂಟ್ ಬಂದು 50/80 ಬರುತ್ತೆ. ಈಚ್ ಫ್ಲೋರ್ಗೆ 1 ಕಾರು 2 ಟೂ ವೀಲರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಆಮೇಲೆ ಇಂಡಿವಿಜುವಲ್ EV ಚಾರ್ಜಿಂಗ್ ಪಾಯಿಂಟ್ಸ್ಗಳು ಇದೆಲ್ಲ ಇಂಡಿವಿಜುವಲ್ ನಿಮಗೆ ಎಲ್ಲ ಬೀಮ್ಸ್ಗಳಿಗೂ ಪಿಲ್ಲರ್ಗೆ ಇಂಡಿವಿಜುವಲ್ EV ಚಾರ್ಜಿಂಗ್ ಪಾಯಿಂಟ್ ಮಾಡಿದ್ದಾರೆ. ಹೀಗೆ ಬಂದರೆ ಇಲ್ಲಿ 2 ಬೋರ್ ಇದೆ. ಆ ಸೈಡ್ ಒಂದು ಬೋರ್ ಇದೆ, ಈ ಸೈಡ್ ಒಂದು ಬೋರ್ ಇದೆ. ಡೆಪ್ತ್ ಬಂದು ನಿಮಗೆ 700 ಸ್ಕ್ವೇರ್ ಫೀಟ್ ಹೋಗುತ್ತೆ. ಡೆಪ್ತು 3 ಇಂಚ್ ನೀರು ಸಿಗುತ್ತೆ. 3 ಇಂಚ್ ನೀರಿದೆ. ಇಲ್ಲಿ ಬಂದು ನಿಮಗೆ ಸಂಪ್ ಬರುತ್ತೆ. ಇಲ್ಲಿ ಸಂಪು 20,000 ಸ್ಟೋರೇಜ್ ಇದೆ. ಇಲ್ಲಿ ಸಂಪು. ಆಮೇಲೆ ಇಲ್ಲಿ ಈಚ್ ಫ್ಲೋರ್ಗೆ ಎಲೆಕ್ಟ್ರಿಸಿಟಿ ಮೀಟರ್, ಈಚ್ ಫ್ಲೋರ್ಗೆ 1 ಮೀಟರ್ ಬರುತ್ತೆ ಎಲೆಕ್ಟ್ರಿಸಿಟಿ. ಇದು ಪ್ಯಾನಲ್ ಬೋರ್ಡ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಇದೆಲ್ಲ ಪಿಲ್ಲರು 3 ಅಡಿ ಬರುತ್ತೆ. ಇದು 9 ಇಂಚಿಗೆ 3 ಅಡಿ ಪಿಲ್ಲರ್, ಹೆವಿ ಸೈಜ್ ಪಿಲ್ಲರ್ ಬರುತ್ತೆ. ನಿಮಗೆ ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸುತ್ತ ಗಾಳಿ ಬೆಳಕಿಗೋಸ್ಕರ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆಮೇಲೆ ನಿಮ್ಮ ಕಾರ್ ವಾಷಿಂಗ್ಗೆ ಟ್ಯಾಬ್ಗಳು ಬಿಟ್ಟಿದ್ದಾರೆ. ಇದೆಲ್ಲ ಕಾರ್ ವಾಷಿಂಗ್ಗೆ ಟ್ಯಾಬ್ ಬರುತ್ತೆ. ಇಲ್ಲಿ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದರೆ ಇಲ್ಲಿ ಬರುತ್ತೆ. ಆ ಸೈಡ್ ಬರುತ್ತೆ, ಆ ಸೈಡ್ ಬರುತ್ತೆ. ನಿಮ್ಗೆ ಇದೆಲ್ಲ ಕಾರ್ ವಾಷಿಂಗ್ ಟ್ಯಾಬ್ ಬರುತ್ತೆ. ಆಮೇಲೆ ಈಚ್ ಫ್ಲೋರ್ಗೆ ಸಿಲಿಂಡರ್ ಇಡೋಕ್ಕೆ MS ಅಲ್ಲಿ ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ. ಈಚ್ ಫ್ಲೋರ್ಗೆ 2 ಸಿಲಿಂಡರ್ ಇಡ್ಬೋದು. ಇಲ್ಲಿ ಟೋಟಲ್ 8 ಯೂನಿಟ್ ಇದೆ. 8 ಯೂನಿಟ್ಗೆ 8 ಯೂನಿಟ್ ಮಾಡಿದ್ದಾರೆ. ಸೇಫ್ಟಿ ಗ್ರಿಲ್ ಮಾಡಿಸಿ 2 ಸಿಲಿಂಡರ್ ಇಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು MS ಅಲ್ಲಿ ಸೇಫ್ಟಿ ಮಾಡಿಸಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇಲ್ಲಿ ಸೆಕ್ಯೂರಿಟಿಗೆ ಒಂದು ರೂಮ್ ಇದೆ, ಒಂದು ವಾಶ್ರೂಮ್ ಒಂದಿದೆ. ಈ ಸೈಡ್ ಒಂದು ವಾಶ್ರೂಮ್ ಒಂದಿದೆ, ಸೆಕ್ಯೂರಿಟಿ ರೂಮ್ ಬರುತ್ತೆ ಇದು. ಆಮೇಲೆ CC ಕ್ಯಾಮ್ರಾ ಹಾಕೊಳ್ಳೋಕ್ಕೆ ಸುತ್ತ ಪ್ರಾವಿಷನ್ ಮಾಡಿದ್ದಾರೆ. CC ಕ್ಯಾಮ್ರಾ ಹಾಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇಲ್ಲಿ ಲಿಫ್ಟು, ಆಮೇಲೆ ಪಾರ್ಕಿಂಗ್ ಏರಿಯಾ, ಕಾಮನ್ ಏರಿಯಾ, ಇದಕ್ಕೆ ಇಲ್ಲಿ UPSಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ UPS ಬರುತ್ತೆ, ಲಿಫ್ಟ್ ಬರುತ್ತೆ. ಕಾಮನ್ ಏರಿಯಾ, ಪಾರ್ಕಿಂಗ್ ಏರಿಯಾಗೆ ಲಿಫ್ಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಮಗೆ ಲಿಫ್ಟು ಇಲ್ಲಿಂದನೇ ಎಲ್ಲ ಫ್ಲೋರ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ಫ್ಲೋರಿಂಗ್ ಬಂದು ಲಪೋತ್ರ ಆಂಟಿಸ್ಕಿಡ್ ಗ್ರೇನೆಟ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಇಟಾಲಿಯನ್ ಡಿಸೈನ್ ಟೈಲ್ಸ್ ಸ್ಲೈಡಿಂಗ್ ಆಗಿದೆ. ಇದು ಬಾರ್ಡರ್ ಗ್ರೇನೆಟ್ ಬಾರ್ಡರ್ ಕೊಟ್ಟಿದ್ದಾರೆ. ಈಚ್ ಫ್ಲೋರ್ಗೆ ಒಂದೊಂದು ಇಲ್ಲಿಂದ ಲಿಫ್ಟ್ ಆಕ್ಸಿಸ್ ಇದೆ. ಎಲ್ಲ ಫ್ಲೋರ್ಗೂ ಇಲ್ಲಿಂದ ಲಿಫ್ಟ್ ಆಕ್ಸಿಸ್ ಇದೆ. ಹೀಗೆ ಬನ್ನಿ. ಹೀಗೆ ಬಂದರೆ ಇದು 4 ಫೀಟ್ ಬರುತ್ತೆ. ಗ್ರೇನೆಟು ಲಪೋತ್ರ ಮ್ಯಾಟ್ ಫಿನಿಶಿಂಗ್ ಗ್ರೇನೆಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇದು ಲಿಫ್ಟು. ಈ ಸೈಡ್ ಲಿಫ್ಟ್ ಬರುತ್ತೆ. ಬಲಗಡೆ ಒಂದು ಫ್ಲಾಟ್ ಇದೆ, ಎಡಗಡೆ ಒಂದು ಫ್ಲಾಟ್ ಬರುತ್ತೆ. ಇದು ಇಲ್ಲಿಂದ ನಿಮಗೆ ಪಾರ್ಕಿಂಗ್ ಇಂದಾನೆ ಇಲ್ಲಿವರೆಗೂ ಲಿಫ್ಟ್ ಆಕ್ಸಿಸ್ ಇದೆ. ಈಚ್ ಫ್ಲೋರ್ಗೆ ಲಿಫ್ಟ್ ಆಕ್ಸಿಸ್ ಇದೆ. ಹೀಗೆ ಬನ್ನಿ.
ಹೀಗೆ ಬಂದ್ರೆ ನಿಮ್ಗೆ ಇಲ್ಲ ನೀವು ಒಂದು ಸೇಫ್ಟಿಗೆ ಒಂದು ಗ್ರಿಲ್ ಅಲ್ಲಿ ಒಂದು ಡೋರ್ ಮಾಡಿಸ್ಕೊಂಡ್ರೆ MS ಎಲ್ಲ ಇಲ್ಲ ಅಂದ್ರೆ SS ಎಲ್ಲ ಮಾಡಿಸ್ಕೊಂಡ್ರೆ ಇದು ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ. ನಿಮ್ಗೆ ಸೇಫ್ಟಿ ಇರುತ್ತೆ, ಇಂಡಿವಿಜುವಲ್ ಆಗುತ್ತೆ. ಅದಕ್ಕೆ ಬೆಲ್ ಪಾಯಿಂಟ್ ಮಾಡಿದ್ದಾರೆ. ಇದು ಬೆಲ್ ಪಾಯಿಂಟ್ ಬರುತ್ತೆ. ಇದು ಲಪೋತ್ರ ಗ್ರೇನೆಟ್ ಫ್ಲೋರಿಂಗ್, ಲಪೋತ್ರ ಆಂಟಿ ಸ್ಕಿಡ್ ಮ್ಯಾಟ್ ಫಿನಿಶಿಂಗ್ ಹಾಕಿದ್ದಾರೆ. ಹೀಗೆ ಬಂದ್ರೆ ಇದು ದೇವಮೂಲೆ ಎಂಟ್ರಿ ಬರುತ್ತೆ. ಈ ಮೂಲೆ ಬಂದು ನಾರ್ತ್ ಡೋರ್ ಬರುತ್ತೆ, ಮೇನ್ ಡೋರ್ ನಾರ್ತ್ ಬರುತ್ತೆ. ಇದು ಟೀಕುಡ್ ವಾಸ್ಕಲ್. ಈ ವಾಸ್ಕಲ್ ಬಂದು ಟೀಕುಡ್ ಬರುತ್ತೆ, ಮೇನ್ ಡೋರ್ ಕೂಡ ಟೀಕುಡ್ ಬರುತ್ತೆ. ಇಲ್ಲಿ ಇನ್ನು ಹಾಕೊಡ್ತಾರೆ. ಇದಕ್ಕೆ ಡಿಸೈನ್ಗೋಸ್ಕರ ಗ್ರೇನೆಟ್ 40 mm ಗ್ರೇನೆಟ್ ಅಲ್ಲಿ ನಿಮ್ಗೆ ಡಿಸೈನ್ ಮಾಡಿಸಿದ್ದಾರೆ, ಸುತ್ತ ಬಾರ್ಡರ್ ಕೊಟ್ಟಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ UPS ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ UPS ಇಟ್ಕೋಬಹುದು. ಇದೆಲ್ಲ ನಿಮ್ಗೆ ಇಟಾಲಿಯನ್ ಡಿಸೈನ್ ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಇದೆಲ್ಲ ಇಟಾಲಿಯನ್ ಡಿಸೈನ್ ಬರುತ್ತೆ ಟೈಲ್ಸು. ಹೀಗೆ ಬಂದ್ರೆ ನಿಮ್ಗೆ ಇದು ಎಂಟ್ರಿ. ಬನ್ನಿ ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಇದು 7 feet ಹೈಟ್ ಬರುತ್ತೆ. ಟೀಕುಡ್ ವಾಸ್ಕಲ್ ಸೈಜ್ 7 feet ಬರುತ್ತೆ. ಥಿಕ್ನೆಸ್ ಬಂದು 5/8 ಬರುತ್ತೆ. ಥಿಕ್ನೆಸ್ ಬಂದು 5/8 ವಾಸ್ಕಲ್ ಥಿಕ್ನೆಸ್. ಹೀಗೆ ಬನ್ನಿ. ಹೀಗೆ ಬಂದ್ರೆ ಫ್ಲೋರಿಂಗ್ ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ವೆಂಟಿಲೇಷನ್ ಪರ್ಪಸ್ಗೆ 4 ಡೋರ್ದು ಒಂದು ಕಿಟಕಿ ಇಟ್ಟಿದ್ದಾರೆ. ವೆಂಟಿಲೇಷನ್ ಪರ್ಪಸ್ಗೆ 4 ಡೋರ್ದು ಒಂದು ಕಿಟಕಿ ಬರುತ್ತೆ. ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ಇಲ್ಲಿ ಬಂದು ನಿಮಗೆ TV ಯೂನಿಟ್ ಬರುತ್ತೆ. ಇಲ್ಲಿ TV ಯೂನಿಟ್ ಬರುತ್ತೆ, ಪ್ರಾವಿಷನ್ ಮಾಡಿದ್ದಾರೆ. ಎಲ್ ಶಫಲ್ ಸೋಫಾ ಹಾಕೋಬಹುದು. ಆ ಮೂಲೆ ನಿಮ್ಗೆ ಬಂದು ಎಲ್ ಶಫಲ್ ಸೋಫಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಮೇನ್ ಡೋರ್ ಪಾಲಿಶ್ ಆಗ್ತಾ ಇದೆ. ಇದು ಮೇನ್ ಡೋರ್ ಬರುತ್ತೆ. ಟೀಕುಡ್ ಇದೆ. ಥಿಕ್ನೆಸ್ ಬಂದು 2 ಇಂಚ್ ಇದೆ. ಇದು 7 feet ಬರುತ್ತೆ. ಥಿಕ್ನೆಸ್ ಬಂದು 2 ಇಂಚ್ ಇದೆ. ಎಕ್ಸಲೆಂಟ್ ಆಗಿದೆ. ಇದು ಮೇನ್ ಡೋರು ಪಾಲಿಶ್ ಆಗ್ತಾ ಇದೆ. ಟೀಕುಡ್ ಪಾಲಿಶ್ ಆಗ್ತಾ ಇದೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಪೂಜಾ ಬರುತ್ತೆ. ಇಲ್ಲಿ ಪೂಜಾ ಬರುತ್ತೆ. ಫ್ಲೋರಿಂಗ್ ಬಂದು ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೂ ಅಷ್ಟೇ 2x4 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಹೀಗೆ ಬಂದ್ರೆ ಇದು ಅಗ್ನಿಮೂಲೆ ಬರುತ್ತೆ. ಇದು ಕಿಚನ್ ಮಾಡಿದ್ದಾರೆ. ಇದು ಅಗ್ನಿಮೂಲೆ ಬರುತ್ತೆ, ಕಿಚನ್ ಬರುತ್ತೆ. ಕೆಳಗಡೆಯಿಂದಾನೆ ನಿಮ್ಗೆ ಸಿಲಿಂಡರ್ ಗ್ಯಾಸ್ ಲೈನ್ ಇದೆ. ಗ್ಯಾಸ್ ಲೈನ್ ಇಲ್ಲಿ ಇದೆ. ಇಲ್ಲಿ ಸ್ಲ್ಯಾಬ್ ಬರುತ್ತೆ. ಈ ಸ್ಲ್ಯಾಬ್ ಹಾಕೊಡ್ತಾರೆ, ಹಾಕಿಲ್ಲ. ಆಮೇಲೆ 7 feet ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಸ್ಲ್ಯಾಬ್ ಬರುತ್ತೆ. ಇಲ್ಲಿ ನಿಮ್ಗೆ ವಾಶ್ ಬೇಸಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಆಕ್ವಾಗಾರ್ಡ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಪ್ಲಗ್ ಪಾಯಿಂಟ್ಸ್ಗಳು ಬರುತ್ತೆ. ಇದೆಲ್ಲ ಸ್ಲ್ಯಾಬ್ ಬರುತ್ತೆ. ಈ ಸೈಡು ಅಷ್ಟೇ ನಿಮ್ಗೆ ಮಿಕ್ಸಿ ಓವನು ಅದು ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸ್ಲ್ಯಾಬ್ ಬರುತ್ತೆ, ಅದಕ್ಕೆ ಪ್ಲಗ್ ಪಾಯಿಂಟ್ ಇದೆ. ಆಮೇಲೆ ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಪೂಜಾದು ಡೋರ್ ಬರುತ್ತೆ. ಇದು ಪೂಜಾ ಡೋರ್ ಬರುತ್ತೆ. ಟೀಕುಡ್ ಬರುತ್ತೆ, ಪಾಲಿಶ್ ಆಗ್ತಾ ಇದೆ. ಹೀಗೆ ಬಂದ್ರೆ ಇಲ್ಲಿ ಯುಟಿಲಿಟಿ ಇದೆ. ಹೀಗೆ ಬನ್ನಿ. ಇದು ಯುಟಿಲಿಟಿ ಬರುತ್ತೆ. ಇಲ್ಲಿ ನಿಮ್ಗೆ ಸಿಂಕ್ ಹಾಕೊಡ್ತಾರೆ. ಇನ್ನು ಹಾಕಿಲ್ಲ, ಹಾಕೊಡ್ತಾರೆ. ಇಲ್ಲಿ ಸಿಂಕ್ ಬರುತ್ತೆ. ವಾಷಿಂಗ್ ಮಿಷಿನ್ ಇಟ್ಕೊಳಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಕಡೆ ಬಂದ್ರೆ ನಿಮ್ಗೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳಕ್ಕೆ ಪ್ಲಗ್ ಪಾಯಿಂಟ್ ಇದೆ, ವಾಟರ್ ಲೈನ್ ಇದೆ, ವೇಸ್ಟ್ ವಾಟರ್ ಕನೆಕ್ಷನ್ ಇದೆ. ಇದು ನಿಮ್ಗೆ ಫ್ಲೋರಿಂಗ್ ಬಂದು ಆಂಟಿ ಸ್ಕಿಡ್ ವಿತ್ ವಾಟರ್ ಪ್ರೂಫ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಆಮೇಲೆ ವಾಲ್ಗೆ ಇಟಾಲಿಯನ್ ಡಿಸೈನ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಅಪ್ ಟು 7 feet ವರೆಗೂ ಮಾಡಿದ್ದಾರೆ. ಸೇಫ್ಟಿಗೆ ನಿಮಗೆ ಇದು 4.5 feet ನಿಮಗೆ ಒಂದು ಇದಾಕಿ ಗ್ರೇನೆಟ್ 40 mm ಗ್ರೇನೆಟ್ ಹಾಕಿದ್ದಾರೆ. ಇಲ್ಲಿ ಸೇಫ್ಟಿ ಗ್ರಿಲ್ ಹಾಕೋಬಹುದು. ನೀವು ಗ್ರಿಲ್ ಹಾಕೊಂಡ್ರೆ ಇದು ಸೇಫ್ಟಿ ಇರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗಿದು ಇಲ್ಲಿ ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಡೈನಿಂಗ್ ಸ್ಪೇಸ್ ಮಾಡ್ಕೋಬಹುದು. ಇಲ್ಲೊಂದು ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಪ್ಲಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಒಂದು ಮಿರರ್ ಹಾಕೋಬಹುದು ಇಲ್ಲಿ ನೀವು. ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ. ಬನ್ನಿ ಈ ಕಡೆ ಬನ್ನಿ. ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ. ಫ್ಲೋರಿಂಗ್ ಬಂದು ಆಂಟಿ ಸ್ಕಿಡ್ ವಿತ್ ವಾಟರ್ ಪ್ರೂಫ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಕಮೋಡ್ ಬರುತ್ತೆ. ವೆಂಟಿಲೇಷನ್ ಪರ್ಪಸ್ಗೆ ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ಒಂದು ಎಕ್ಸಾಸ್ಟ್ ಫ್ಯಾನ್ ಪ್ರಾವಿಷನ್ ಮಾಡಿದ್ದಾರೆ. 2x6 ಟೈಲ್ಸ್ ಅಪ್ ಟು ನಿಮ್ಗೆ 8 feet ವರೆಗೂ ಸ್ಕ್ಲಾಡಿಂಗ್ ಆಗಿದೆ. ಇಲ್ಲಿ ನಿಮ್ಗೆ ವಾಲ್ ಮಿಕ್ಸರ್ ಬರುತ್ತೆ. ಶವರ್ ಪಾಯಿಂಟ್ ಇದೆ. ಗೀಸರ್ ಸೋಲಾರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಹ್ಯಾಂಡ್ ವಾಶ್ಗೆ ಒಂದು ವಾಶ್ ಬೇಸಿನ್ ಬರುತ್ತೆ. ಒಂದು ಪ್ಲಗ್ ಪಾಯಿಂಟ್ ಇದೆ, ಒಂದು ಮಿರರ್, ಒಂದು ಲೈಟ್ ಇದೆ. ಇಲ್ಲಿ ಮಿರರ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕುಬೇರ್ ಮೂಲೆ ಬರುತ್ತೆ. ಇದು ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ. ಈ ಮೂಲೆ ಬಂದು ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ಬರುತ್ತೆ. ನೀವು ಎಂತ ಈ ಕಾಟ್ ಆದ್ರೂ ಹಾಕೋಬಹುದು. ಕಿಂಗ್ ಸೈಜ್ ಕಾಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ನಿಮ್ಗೆ 2 ಸೈಡ್ ಕಿಟಕಿ ಬಿಟ್ಟಿದ್ದಾರೆ. ಆ ಸೈಡ್ ಒಂದು ಕಿಟಕಿ ಇದೆ, ಈ ಸೈಡ್ ಒಂದು ಕಿಟಕಿ ಇದೆ. ವೆಂಟಿಲೇಷನ್ ಪರ್ಪಸ್ ಗಾಳಿ ಬೆಳಕೋಗೋಸ್ಕರ. ಆಮೇಲೆ ಇಲ್ಲಿ ಟಿವಿಗೆ ಪ್ರಾವಿಷನ್ ಮಾಡಿದ್ದಾರೆ.
ಟಿವಿ ಹಾಕೊಳ್ಳೋಕೆ ಪ್ಲಗ್ ಪಾಯಿಂಟ್ ಇದೆ, ಟಿವಿ ಲೈನ್ ಇದೆ, ಕೇಬಲ್ ಕನೆಕ್ಷನ್ ಇದೆ. ಇಲ್ಲಿ ಟಿವಿ ಯೂನಿಟ್ ಹಾಕೋಬಹುದು ನೀವು. ಹೀಗೆ ಬಂದ್ರೆ ಇದಕ್ಕೆ ಅಟ್ಯಾಚ್ ಬರುತ್ತೆ, ಫ್ಲೋರಿಂಗ್ ಎಲ್ಲ ನಿಮ್ಗೆ ಹ್ಯಾಂಟಿ ಸ್ಕಿಡ್ ಟೈಲ್ಸ್ ಇದ್ದಾರೆ. ಡ್ರೈ ವೆಟ್ ಎರಡು ಆಪ್ಷನ್ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಇರೋದ್ರಿಂದ ಡ್ರೈ ವೆಟ್ ಎರಡು ಆಪ್ಷನ್ ಮಾಡಿದ್ದಾರೆ. ಅಪ್ ಟು ನಿಮ್ಗೆ 8 ಫೀಟ್ ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಗೀಸರ್ ಸೋಲಾರ್ ಎರಡು ಪ್ರಾವಿಷನ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಶವರ್ ಇದೆ, ವಾಲ್ ಮಿಕ್ಸರ್ ಬರುತ್ತೆ. ಇಲ್ಲೊಂದು ನಿಮ್ಗೆ ಕಮೋಡ್ ಬರುತ್ತೆ. ವೆಂಟಿಲೇಷನ್ ಪರ್ಪಸ್ ಒಂದು ಕಿಟ್ ಇದ್ದಾರೆ. ಒಂದು ನೀವು ಎಕ್ಸಾಸ್ಟ್ ಫ್ಯಾನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೋಬಹುದು, ವಾಶ್ ಬೇಷನ್ ಹಾಕೋಬಹುದು ಇಲ್ಲಿ. ಹೀಗೆ ಬಂದ್ರೆ ನಿಮ್ಗೆ ಇದು ರೂಮ್ ಫ್ಲೋರಿಂಗ್ ಎಲ್ಲ ನಿಮ್ಗೆ ಇಟಾಲಿಯನ್ ಡಿಸೈನ್ ಟೈಲ್ಸ್ ಬರುತ್ತೆ. 2x6 ಟೈಲ್ಸ್ ಬರುತ್ತೆ ಇದು. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಸೆಕೆಂಡ್ ರೂಮ್. ಹೀಗೆ ಬನ್ನಿ, ಇದು ಸೆಕೆಂಡ್ ರೂಮ್ ಬರುತ್ತೆ. ಕಾಮನ್, ಇದಕ್ಕೆ ಅಟ್ಯಾಚ್ ಇಲ್ಲ. ಇದು ಕಾಮನ್ ವಾಶ್ರೂಮ್ಗೆ ಕಾಮನ್ ಇದೆ. ಇದಕ್ಕೆ ಬಾಲ್ಕನಿ ಬರುತ್ತೆ. ಹೀಗೆ ಬನ್ನಿ, ಇದು ರೋಡ್ ಸೈಡ್ ಬರುತ್ತೆ. 40 ಫೀಟ್ ರೋಡ್ ಬರುತ್ತೆ. ಇದು ರೋಡ್ ಸೈಡ್, ಇದು ಬಾಲ್ಕನಿ ಬರುತ್ತೆ. ಫ್ಲೋರಿಂಗ್ ಬನ್ನಿ ನಿಮ್ಗೆ ಲಪೋತ್ರ ಹ್ಯಾಂಟಿ ಸ್ಕಿಡ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಇಟಾಲಿಯನ್ ಡಿಸೈನ್ ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ವಾಲ್ಗೆ ಅಪ್ ಟು 9 ಫೀಟ್ ವರೆಗೂ ಇಟಾಲಿಯನ್ ಡಿಸೈನ್ ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಕಾಮನ್ ರೂಮ್. ಇದು ಫ್ಲೋರಿಂಗ್ ಬಂದು 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ನಿಮ್ಗೆ ಇದಕ್ಕೆ AC ಹಾಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಪ್ಲಗ್ ಪಾಯಿಂಟ್ ಇದೆ. ಕಿಂಗ್ ಸೈಜ್ ಕಾಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಥರ್ಡ್ ರೂಮ್ ಬರುತ್ತೆ. ನಿಮ್ಗೆ 2 ಸೈಡ್ ವೆಂಟಿಲೇಷನ್ ಪರ್ಪಸ್ಗೆ ಕಿಟ್ ಇದ್ದಾರೆ. ಇಲ್ಲಿ ನಿಮ್ಗೆ ಟಿವಿ ಯೂನಿಟ್ ಹಾಕೋಬಹುದು. ಇಲ್ಲಿ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದಕ್ಕೆ ಅಟ್ಯಾಚ್ ಬರುತ್ತೆ. ಹೀಗೆ ಬನ್ನಿ, ಇದಕ್ಕೆ ಅಟ್ಯಾಚ್ ಬರುತ್ತೆ. ಫ್ಲೋರಿಂಗ್ ಹ್ಯಾಂಟಿ ಸ್ಕಿಡ್ ನಿಮಗೆ ಅಪ್ ಟು 9 ಫೀಟ್ 8 ಫೀಟ್ ವರೆಗೂ ಟೈಲ್ಸ್ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ವೆಂಟಿಲೇಷನ್ ಪರ್ಪಸ್ ಒಂದು ಕಿಟ್ ಇದ್ದಾರೆ. ಇಲ್ಲಿ ಕಮೋಡ್, ಇದಕ್ಕೆ ಡ್ರೈ ವೆಟ್ ಎರಡು ಆಪ್ಷನ್ ಇದೆ. ಇಲ್ಲಿ ನಿಮಗೆ ವಾಲ್ ಮಿಕ್ಸರ್ ಬರುತ್ತೆ, ಶವರ್ಗಿದೆ, ಎಕ್ಸಾಸ್ಟ್ ಫ್ಯಾನ್ ಪಾಯಿಂಟ್ ಇದೆ, ಗೀಸರ್ ಸೋಲಾರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇಲ್ಲಿ ಕಮೋಡ್ ಬರುತ್ತೆ. ನಿಮಗೆ ಇದು ಕಮೋಡ್ ಬರುತ್ತೆ. ಹೀಗೆ ಬಂದ್ರೆ ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ, ವಾಶ್ ಬೇಷನ್ ಬರುತ್ತೆ. ಇಲ್ಲಿ ಪ್ಲಗ್ ಪಾಯಿಂಟ್ ಮಾಡಿದ್ರೆ ಒಂದು ಲೈಟ್ ಪಾಯಿಂಟ್ ಇದೆ. ಇಲ್ಲಿ ನೀವು ಮಿರರ್ ಹಾಕೋಬಹುದು. ಹೀಗೆ ಬನ್ನಿ, ಇದು ಗ್ರೌಂಡ್ ಫ್ಲೋರ್ ಆಯ್ತು, 3 ಬೆಡ್ರೂಮ್. ನಿಮ್ಗೆ ಇದೇ ತರ ಸೆಕೆಂಡ್ ಫ್ಲೋರ್ ತೋರಿಸ್ತೀನಿ ಬನ್ನಿ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಪಾರ್ಕಿಂಗ್ ಇಂದಾನೆ ಈ ಸೆಕೆಂಡ್ ಫ್ಲೋರ್ ಎಲ್ಲ ಫ್ಲೋರ್ ಈಚ್ ಫ್ಲೋರ್ ಲಿಫ್ಟ್ ಆಕ್ಸಿಸ್ ಇದೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಸೆಕೆಂಡ್ ಫ್ಲೋರ್ ಬರುತ್ತೆ. ಬಲಗಡೆ ಒಂದು ಯೂನಿಟ್ ಇದೆ, ಎಡಗಡೆ ಒಂದು ಯೂನಿಟ್ ಇದೆ. ನಿಮಗೆ ಬಲಗಡೆ ಯೂನಿಟ್ ತೋರಿಸ್ತೀನಿ. ಇಲ್ಲಿಂದ ನಿಮಗೆ ಎಲ್ಲ ಫ್ಲೋರ್ಗೆ ಲಿಫ್ಟ್ ಆಕ್ಸಿಸ್ ಇದೆ. ಇಲ್ಲಿ ಲಿಫ್ಟ್. ಹೀಗೆ ಬಂದ್ರೆ ನಿಮಗೆ ಇಲ್ಲಿ ಸೇಫ್ಟಿಗೆ ಒಂದು ಗ್ರಿಲ್ ಹಾಕ್ಸ್ಕೊಂಡ್ರೆ, ಡೋರ್ ಹಾಕ್ಸ್ಕೊಂಡ್ರೆ ನಿಮಗೆ MS ಅಲ್ಲಿ SS MS ಇದು ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ ನಿಮಗೆ. ಅದಕ್ಕೆ ಬೆಲ್ ಪಾಯಿಂಟ್ ಇದೆ. ವೆಂಟಿಲೇಷನ್ ಪರ್ಪಸ್ಗೆ ಒಂದು ಕಿಟ್ ಇದ್ದಾರೆ. ಎಂಟ್ರೆನ್ಸ್ ಅಲ್ಲೇ ಕಿಟಕಿ ಬರುತ್ತೆ, 3 ಡೋರ್ಸ್ ಬರುತ್ತೆ. UPS ಇಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. UPS ಇಟ್ಕೋಬಹುದು. ಫ್ಲೋರಿಂಗ್ ಬಂದು ಲಪೋತ್ರ ಆಂಟಿ ಸ್ಕಿಡ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ನಾರ್ತ್ ಎಂಟ್ರಿ ಬರುತ್ತೆ. ಇಲ್ಲಿ ನಿಮಗೆ 4.5 ಫೀಟ್ ವರೆಗೂ SS ಅಲ್ಲಿ ಸೇಫ್ಟಿ ಗ್ರಿಲ್ ಮಾಡಿಸ್ಕೊಡ್ತಾರೆ. ಯಾಕೆಂದ್ರೆ ಮಕ್ಕಳು ಬಗ್ ನೋಡದೇ ಇರಲಿ ಅಂದ್ಬಿಟ್ಟು ಒಂದು 4.5 ಫೀಟ್ ವರೆಗೂ ಇಲ್ಲಿ ಬರುತ್ತೆ. ನಿಮಗೆ ಇದು ಬಂದು ಮೇನ್ ಡೋರು ನಾರ್ತ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ನಿಮ್ಗೆ ಥಿಕ್ನೆಸ್ ಬಂದು 5/8 ಬರುತ್ತೆ. ವಾಸ್ಕಲ್ ಥಿಕ್ನೆಸ್ ಬಂದು 5/8 ಬರುತ್ತೆ. ಹೈಟ್ ಬಂದು 7 ಫೀಟ್ ಬರುತ್ತೆ. ಇದು 7 ಫೀಟ್ ಬರುತ್ತೆ. ಇದಕ್ಕೆ ಟೀ ಕುಡ್ ಇಲ್ಲಿ ಇದೆ ನೋಡಿ, ಡೋರು ಟೀ ಕುಡ್ ಡೋರ್ ಹಾಕೊಡ್ತಾರೆ. ಇದು ಟೀ ಕುಡ್ ಬರುತ್ತೆ. 2 ಇಂಚ್ ಥಿಕ್ನೆಸ್, 7 ಅಡಿ ಬರುತ್ತೆ. ಇದು ಥಿಕ್ನೆಸ್ ಬಂದು 2 ಇಂಚು. ಒಳ್ಳೆ ಡಿಸೈನ್ ಕಾರ್ನಿಶ್ ಮಾಡಿಸಿದ್ದಾರೆ. ಟೀ ಕುಡ್ ಅಲ್ಲಿ ಒಳ್ಳೆ ಪಾಲಿಶ್ ಮಾಡ್ಕೊಡ್ತಾರೆ. ಎಕ್ಸಲೆಂಟ್ ಆಗಿದೆ. ಹೀಗೆ ಬನ್ನಿ, ಇದು ಲಿವಿಂಗ್ ಸ್ಪೇಸ್ ಬರುತ್ತೆ ನಿಮ್ಗೆ. ಇದು ಲಿವಿಂಗ್ಸ್. ಇಲ್ಲಿ ನಿಮಗೆ ಟಿವಿ ಯೂನಿಟ್ ಮಾಡಿದ್ದಾರೆ.
ಟಿವಿ ಯೂನಿಟ್ ಬರುತ್ತೆ, ಎಲ್ ಶೇಪಲ್ಲಿ ಸೋಫಾ ಕೊಡ್ಬೋದು. ಗಾಳಿ ಬೆಳಕಿಗೋಸ್ಕರ 3 ಡೋರ್ದು ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ಕಿಟಕಿ ಇದೆ. ಹೀಗೆ ಬಂದ್ರೆ ಫ್ಲೋರಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಎಲ್ಲ. ಹೀಗೆ ಬಂದ್ರೆ ನಿಮಗೆ ಇಲ್ಲಿ ಪೂಜಾ, ಹೀಗೆ ಬನ್ನಿ, ಹೀಗೆ ಬಂದ್ರೆ ಪೂಜಾಗೆ ಪ್ರಾವಿಷನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ ಪೂಜಾ. ಫ್ಲೋರಿಂಗ್ ಬಂದು 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಅಪ್ ಟು ನಿಮಗೆ 7 ಫೀಟ್ ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ವಿಶಾಲವಾಗಿದೆ ಪೂಜಾ. ಇದು ಟೀಕುಡ್, ವಾಸ್ಕಲ್ ಕೂಡ ಟೀಕುಡ್ ಹಾಕಿದ್ದಾರೆ ಪೂಜಾಗೆ, ಪಾಲಿಶ್ ಮಾಡಿಕೊಡ್ತಾರೆ. ಡೋರ್ ಕೂಡ ಟೀಕುಡ್ಡೇ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಆರಾಮಾಗಿ ಒಂದು 8 ಜನ ಟೇಬಲ್ ಹಾಕೊಂಡು ಆರಾಮಾಗಿ ಊಟ ಮಾಡ್ಕೊಳ್ಳೋಷ್ಟು ಪ್ರಾವಿಷನ್ ಮಾಡಿದ್ದಾರೆ ಸ್ಪೇಸು. ಹೀಗೆ ಬಂದ್ರೆ ವೆಂಟಿಲೇಷನ್ ಪರ್ಪಸ್ಗೆ ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ವಾಶ್ ಬೇಷನ್ ಬರುತ್ತೆ, ಹ್ಯಾಂಡ್ ವಾಶ್ ಬರುತ್ತೆ, ವಾಶ್ ಬೇಷನ್ ಬರುತ್ತೆ. ಹೀಗೆ ಬಂದ್ರೆ ಇದು ಅಗ್ನಿ ಮೂಲೆ ಬರುತ್ತೆ, ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಇಲ್ಲಿ ನಿಮಗೆ ಎಲ್ ಶೇಪಲ್ಲಿ ಸ್ಲ್ಯಾಬ್ ಹಾಕೊಡ್ತಾರೆ. ಇಲ್ಲಿ ಗ್ರೇನೈಟ್ ಸ್ಲ್ಯಾಬ್ ಬರುತ್ತೆ ಎಲ್ ಶೇಪಲ್ಲಿ. ನಿಮಗೆ ಪಾರ್ಕಿಂಗ್ ಇಂದಲೇ ಸಿಲಿಂಡರ್ಗೆ ಪಾರ್ಕಿಂಗ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇದಕ್ಕೆ ಆ ಲೈನ್ ಬಂದಿದೆ, ಗ್ಯಾಸ್ ಲೈನ್ ಇಲ್ಲಿವರೆಗೂ ಬಂದಿದೆ. ಇಲ್ಲಿ ಸ್ಟವ್ ಇಟ್ಕೊಂಡು ಜಸ್ಟ್ ಕನೆಕ್ಟ್ ಮಾಡ್ಕೋಬಹುದು. ಅಪ್ ಟು 7 ಫೀಟ್ ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ ನಿಮಗೆ. ಹೀಗೆ ಬಂದ್ರೆ ವೆಂಟಿಲೇಷನ್ ಪರ್ಪಸ್ಗೆ ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ನಿಮಗೆ ಚಿಮ್ನಿಗೆ ಎಕ್ಸಾಸ್ಟ್ ಫ್ಯಾನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ಈ ಸೈಡು ಅಷ್ಟೇ ಕಿಟಕಿ ಇಟ್ಟಿದ್ದಾರೆ ಗಾಳಿ ಬೆಳಕಿಗೋಸ್ಕರ. ಇಲ್ಲಿ ನಿಮಗೆ ಪ್ಲಗ್ ಪಾಯಿಂಟ್ಸ್ಗಳು ಬರುತ್ತೆ, ಇಲ್ಲಿ ಪ್ಲಗ್ ಪಾಯಿಂಟ್ಸ್ ಬರುತ್ತೆ. ಹೀಗೆ ಬಂದ್ರೆ ನಿಮಗೆ ಇಲ್ಲೊಂದು ಸ್ಲ್ಯಾಬ್ ಹಾಕೊಂಡ್ರೆ ಮಿಕ್ಸಿ, ಓವನು ಅದು ಇಟ್ಕೊಳ್ಳೋಕೆ ಪ್ಲಗ್ ಪಾಯಿಂಟ್ಸ್ ಇದೆ. ಈ ಸ್ಲ್ಯಾಬ್ ಹಾಕೊಂಡು ಇಲ್ಲಿ ಇಟ್ಕೋಬಹುದು. ಈ ಸೈಡ್ ಬಂದು ನಿಮಗೆ ಫ್ರಿಡ್ಜ್ ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಫ್ರಿಡ್ಜ್ ಇಟ್ಕೋಬಹುದು ಈ ಸೈಡಲ್ಲಿ ನೀವು. ಇದು ಫ್ಲೋರಿಂಗ್ ಬಂದು ನಿಮಗೆ ಇಟಾಲಿಯನ್ ಮಾರ್ಬಲ್ಲೇ ಬರುತ್ತೆ ಫ್ಲೋರಿಂಗ್. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಯುಟಿಲಿಟಿ ಬರುತ್ತೆ. ಫ್ಲೋರಿಂಗ್ ಬಂದು 1x1 ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ವಾಟರ್ ಪ್ರೂಫ್ ಬರುತ್ತೆ. ನಿಮಗೆ ಮೇಂಟೆನೆನ್ಸ್ ಪರ್ಪಸ್ಗೋಸ್ಕರ ಅಪ್ ಟು 7 ಫೀಟ್ ವರೆಗೂ ಇಟಾಲಿಯನ್ ಡಿಸೈನ್ ಕ್ಲಾಡಿಂಗ್ ಆಗಿದೆ. ಟೈಲ್ಸ್ ಇಟಾಲಿಯನ್ ಡಿಸೈನ್ ಬರುತ್ತೆ, ಇದು ಕ್ಲಾಡಿಂಗ್ ಆಗಿದೆ. ಇಲ್ಲಿ ನಿಮಗೆ ಒಂದು ಸಿಂಕ್ ಹಾಕೊಡ್ತಾರೆ. ಸಿಂಕ್ ಬರುತ್ತೆ, ಪಾತ್ರೆ ತೊಳೆಯಕ್ಕೆ ಒಂದು ಸಿಂಕ್ ಬರುತ್ತೆ. ಈ ಸೈಡು ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ಲಗ್ ಪಾಯಿಂಟ್ ಇದೆ, ಒಂದು ವಾಟರ್ ಲೈನ್ ಇದೆ, ವೇಸ್ಟ್ ವಾಟರ್ ಕನೆಕ್ಷನ್ ಇದೆ. ಅಪ್ ಟು 4.5 ಫೀಟ್ ವರೆಗೂ ನಿಮಗೆ ಇಲ್ಲಿ ಟೈಲ್ಸ್ ಕ್ಲಾಡಿಂಗ್ ಆಗಿ ಗ್ರೇನೈಟ್ 40 mm ಗ್ರೇನೈಟ್ ಹಾಕಿದ್ದಾರೆ. ಇಲ್ಲೊಂದು ಸೇಫ್ಟಿಗೆ ಒಂದು ಗ್ರಿಲ್ ಹಾಕ್ಸ್ಕೊಂಡ್ರೆ ನಿಮಗೆ ಸೇಫ್ಟಿ ಇರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು ರೂಮ್ ಬರುತ್ತೆ. ಇದು ಅಟ್ಯಾಚ್ ರೂಮ್ ಬರುತ್ತೆ. ಸ್ಪೇಷಿಯಸ್ ಆಗಿದೆ, ಆರಾಮಾಗೆ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕಷ್ಟು ಪ್ರಾವಿಷನ್ ಮಾಡಿದ್ದಾರೆ. 2x6 ಇದು ಬಂದು 2x6 ಟೈಲ್ಸ್ ಫ್ಲೋರಿಂಗು. ಹೀಗೆ ಬಂದ್ರೆ ನಿಮಗೆ ಗಾಳಿ ಬೆಳಕಿಗೋಸ್ಕರ ಇಲ್ಲೊಂದು ಕಿಟಕಿ ಇಟ್ಟಿದ್ದಾರೆ. 3 ವಿಂಡೋಸು ಕಿಟಕಿ ಬರುತ್ತೆ. ಇಲ್ಲಿ ಟಿವಿಗೆ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ, ಕೇಬಲ್ ಲೈನ್ ಇದೆ, ಇಲ್ಲಿ ಟಿವಿ ಹಾಕೋಬಹುದು. ಈ ಸೈಜ್ ನಿಮ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್, ಕಿಂಗ್ ಸೈಜ್ ಕಾಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಸೈಡು ನಿಮ್ಗೆ ವಾರ್ಡ್ರೋಬ್ ಮಾಡಿಸ್ಕೋಬಹುದು, ಇಲ್ಲಿ ನೀವು ವಾರ್ಡ್ರೋಬ್ ಮಾಡಿಸ್ಕೋಬಹುದು. ಹೀಗೆ ಬಂದ್ರೆ ಇಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ಮಿರರು ವಾಕಿಂಗ್ ವಾರ್ಡ್ರೋಬ್ ಕೂಡ ಮಾಡಿಸ್ಕೋಬಹುದು ಈ ಸೈಡು. ಇಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಹೀಗೆ ಬನ್ನಿ, ಫ್ಲೋರಿಂಗ್ ಬಂದು ನಿಮಗೆ ಆಂಟಿ ಸ್ಕಿಡ್ ವಿತ್ ವಾಟರ್ ಪ್ರೂಫ್ ಟೈಲ್ಸ್ ಹಾಕಿದ್ದಾರೆ. ಅಪ್ ಟು ನಿಮಗೆ 8 ಫೀಟ್ ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ವೆಂಟಿಲೇಷನ್ ಪರ್ಪಸ್ ಕಿಟಕಿ ಇಟ್ಟಿದ್ದಾರೆ. ಕಮೋಡು ನಿಮಗೆ ವಾಲ್ ಮಿಕ್ಸರು, ಇಲ್ಲಿ ಗೀಸರು, ಸೋಲಾರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು ಬಂದ್ರೆ ನಿಮಗೆ ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಸೆಕೆಂಡ್ ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಎಷ್ಟು ವಿಶಾಲವಾಗಿದೆ ನೋಡಿ ಮಾಸ್ಟರ್ ಬೆಡ್ರೂಮು. ಫ್ಲೋರಿಂಗ್ ಬಂದು 2x6 ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗು. ವೆಂಟಿಲೇಷನ್ ಪರ್ಪಸ್ಗೆ 3 ಡೋರ್ದು ಒಂದು ಕಿಟಕಿ ಇಟ್ಟಿದ್ದಾರೆ. ನಿಮಗೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಆ ತರ ಮಾಡಿದ್ದಾರೆ. ಇಲ್ಲಿ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಕಿಂಗ್ ಸೈಜ್ ಡಬಲ್ ಕಾಟ್ ಹಾಕೋಬಹುದು, ಕಿಂಗ್ ಸೈಜ್ ಅಷ್ಟು ದೊಡ್ಡದಾಗಿದೆ ರೂಮು. ಹೀಗೆ ಬಂದ್ರೆ ನಿಮಗೆ ಇಲ್ಲಿ ಟಿವಿ ಯೂನಿಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದಕ್ಕೆ ಅಟ್ಯಾಚ್ ಬರುತ್ತೆ. ಫ್ಲೋರಿಂಗ್ ಬಂದು ನಿಮಗೆ ಡ್ರೈ ವೆಟ್ ಎರಡು ಆಪ್ಷನ್ ಮಾಡಿದ್ದಾರೆ. ಆಂಟಿ ಸ್ಕಿಡ್ ಬರುತ್ತೆ, ಇದು ಟೈಲ್ಸ್ ಆಂಟಿ ಸ್ಕಿಡ್ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಡ್ರೈ ವೆಟ್ ಎರಡು ಆಪ್ಷನ್ ಮಾಡಿದ್ದಾರೆ. ಅಪ್ ಟು ನಿಮ್ಗೆ 8 ಫೀಟ್ ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ.
ಇದು ನಿಮ್ಗೆ ಇಲ್ಲಿ ಒಂದು ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಪಾಯಿಂಟ್ ಬರುತ್ತೆ, ಅಲ್ಲಿ ನಿಮ್ಗೆ ಒಂದು ಪ್ಲಗ್ ಪಾಯಿಂಟ್ ಇದೆ. ಇದ್ರದ್ದು ಗೀಸರ್ಗೆ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಗೀಸರ್ಗೆ ಸೋಲಾರ್ ಗೀಸರ್ ಎರಡು ಪ್ರಾವಿಷನ್ ಇದೆ. ಇಲ್ಲಿ ಕಮೋಡ್ ಬರುತ್ತೆ. ಇಲ್ಲಿ ನಿಮ್ಗೆ ವೆಂಟಿಲೇಷನ್ ಪರ್ಪಸ್ಗೆ ಒಂದು ಕಿಟ್ ಇದ್ದಾರೆ. ಇದು ಎಕ್ಸಾಸ್ಟ್ ಫ್ಯಾನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇಲ್ಲಿ ನಿಮಗೆ ವಾಶ್ ಬೇಷನ್ ಬರುತ್ತೆ. ಒಂದು ಪ್ಲಗ್ ಪಾಯಿಂಟ್ ಇದೆ, ಒಂದು ಲೈಟ್ ಪಾಯಿಂಟ್ ಇದೆ, ಇಲ್ಲಿ ಮಿರರ್ ಹಾಕೋಬಹುದು. ಹೀಗೆ ಬನ್ನಿ, ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು ನಿಮ್ಗೆ ಕಾಮನ್ ವಾಶ್ರೂಮ್, ಕಾಮನ್ ರೂಮ್ ಬರುತ್ತೆ. ಹೀಗೆ ಬನ್ನಿ, ಇದು ಕಾಮನ್ ವಾಶ್ರೂಮ್ ಬರುತ್ತೆ, ಕಮೋಡ್ ಬರುತ್ತೆ, ವೆಂಟಿಲೇಷನ್ ಪರ್ಪಸ್ ಒಂದು ಕಿಟ್ ಇದ್ದಾರೆ. ಫ್ಲೋರಿಂಗ್ ಬಂದು ಹ್ಯಾಂಡ್ ಸ್ಕಿಡ್ ವಾಟರ್ ಪ್ರೂಫ್ ಮಾಡಿದ್ದಾರೆ. ಕಮೋಡು ಇದು ಬರುತ್ತೆ, ಗೀಸರ್ ಸೋಲಾರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಪಾಯಿಂಟ್ ಇದೆ, ಇಲ್ಲಿ ಕಮೋಡ್ ಬರುತ್ತೆ. ಹೀಗೆ ಬಂದ್ರೆ ಇದು ಕಾಮನ್ ರೂಮ್ ಬರುತ್ತೆ. ಹೀಗೆ ಬನ್ನಿ, ವೆಂಟಿಲೇಷನ್ ಪರ್ಪಸ್ಗೆ ಟೂ ಸೈಡ್ ಎರಡು ಕಿಟ್ ಇದ್ದಾರೆ. ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಾಟ್ ಹಾಕೋಬಹುದು. ಇಲ್ಲಿ ಟಿವಿ ಯೂನಿಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಟಿವಿ ಯೂನಿಟ್ ಹಾಕೋಬಹುದು. ಹೀಗೆ ಬನ್ನಿ, ನೀವು ನೋಡೋದಲ್ಲ, ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡಿದ್ದು 1950 ಸ್ಕ್ವೇರ್ ಫೀಟ್ ಬರುತ್ತೆ. ಇದು ಸೆಕೆಂಡ್ ಫ್ಲೋರು, ಈ ಸೈಡು ಇದು 1925 ಸ್ಕ್ವೇರ್ ಫೀಟ್ ಬರುತ್ತೆ. ಇವಾಗ ಇನ್ನೊಂದಿದೆ ರೋಡ್ ಸೈಡು ಸೆಕೆಂಡ್ ಫ್ಲೋರ್ ಅಲ್ಲಿ. ಹೀಗೆ ಬನ್ನಿ, ಇದು ನಿಮಗೆ ಲಿಫ್ಟ್ ಇಂದ ಎಡಗಡೆ ಫ್ಲಾಟ್ ಬರುತ್ತೆ, ರೋಡ್ ಸೈಡ್ ಫ್ಲಾಟ್ ಬರುತ್ತೆ. ಇದು ನಿಮ್ಗೆ ನೋಡಿ, ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ಸೇಫ್ಟಿ ಒಂದು ಡೋರು, MS SS ಡೋರ್ ಮಾಡಿಸ್ಕೊಂಡ್ರೆ ನಿಮ್ಗೆ ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ, ಸೇಫ್ಟಿ ಇರುತ್ತೆ, ಇಂಡಿವಿಜುವಲ್ ಆಗುತ್ತೆ. ಇಲ್ಲಿ ನಿಮ್ಗೆ SS ರೇಲಿಂಗ್ಸ್ ಅಪ್ ಟು 4.5 ಫೀಟ್ ವರೆಗೂ ಅವರೇ ಬಿಲ್ಡ್ರೆ ಹಾಕೊಡ್ತಾರೆ, ನಿಮ್ಗೆ ಸೇಫ್ಟಿ ಗ್ರಿಲ್ ಹಾಕೊಡ್ತಾರೆ. ಹೀಗೆ ಬಂದ್ರೆ ನಿಮ್ಗೆ ಫ್ಲೋರಿಂಗ್ ಬಂದು ಲಪೋತ್ರ ಹ್ಯಾಂಟಿ ಸ್ಕಿಡ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಇದು ನಾರ್ತ್ ಎಂಟ್ರಿ ಬರುತ್ತೆ, ದೇವಮೂಲೆ ಬರುತ್ತೆ ಇದು. ಹೀಗೆ ಬನ್ನಿ, ಇದೇ ಬರುತ್ತೆ ಮೇನ್ ಡೋರು. ಟೀ ಕುಡ್ 2 ಇಂಚ್ ಥಿಕ್ನೆಸ್ 7 ಅಡಿ ಬರುತ್ತೆ. ಇದೇ ಡೋರ್ನ ಅಲ್ಲಿ ಹಾಕೊಡ್ತಾರೆ. ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ನಿಮ್ಗೆ ಫ್ಲೋರಿಂಗ್ ಎಲ್ಲ ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ವೆಂಟಿಲೇಷನ್ ಪರ್ಪಸ್ಗೆ ನಿಮ್ಗೆ 4 ಡೋರ್ ಒಂದು ಕಿಟ್ ಇದ್ದಾರೆ. ಹೀಗೆ ಬನ್ನಿ ನೋಡಿ, ಇದೆಲ್ಲ ಲಿವಿಂಗ್ ಸ್ಪೇಸ್ ಬರುತ್ತೆ. ಇಲ್ಲಿ ಟಿವಿ ಯೂನಿಟ್, ಇಲ್ಲಿ ಪ್ಲಗ್ ಪಾಯಿಂಟ್ ಇದೆಯಲ್ಲ, ಇದು ಟಿವಿ ಯೂನಿಟ್. ಇಲ್ಲಿ ಟಿವಿ ಯೂನಿಟ್ ಹಾಕೋಬಹುದು. ಎಲ್ ಶೆಫಲ್ ಸೋಫಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ ಅಲ್ಲಿ. ಇದು ನಿಮಗೆ ಡೈನಿಂಗ್ ಸ್ಪೇಸ್, ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಇಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಬರುತ್ತೆ. ಹೀಗೆ ಬಂದರೆ ಇದು ನಿಮಗೆ ಪೂಜಾ ಬರುತ್ತೆ. ಟೀ ಕುಡ್ ವಾಸ್ಕಲ್ಲು. ಇದು ಫ್ಲೋರಿಂಗ್ ಬಂದು 2x6 ಟೈಲ್ಸ್ ಫ್ಲೋರಿಂಗ್ ಹಾಕಿದ್ದಾರೆ. ವಾಲ್ಗೂ ಅಷ್ಟೇ 2x6 ಅಪ್ ಟು ನಿಮಗೆ 8 ಫೀಟ್ ವರೆಗೂ ಸ್ಕ್ಲಾಡಿಂಗ್ ಆಗಿದೆ. 2x6 ಟೈಲ್ಸು. ಇದು ನೋಡಿ, ಇದು ಬಂದು ಪೂಜಾ ಡೋರು, ಟೀ ಕುಡ್ ಇಲ್ಲಿ ಇಟ್ಟಿದ್ದಾರೆ, ಇನ್ನು ಹಾಕೊಡ್ತಾರೆ, ಅಲ್ಲಿ ಬರುತ್ತೆ. ಇದು ಇದೇ ಡೋರ್ ಅಲ್ಲಿ ಬರೋದು, ವಿತ್ ಪಾಲಿಶ್ ಮಾಡಿಕೊಟ್ಟು ನೋಡಿ ಡಿಸೈನ್ಸ್ ಹೆಂಗ್ ಮಾಡಿಸಿದ್ದಾರೆ, ಎಕ್ಸಲೆಂಟ್ ಆಗಿದೆ. ಇದೇ ಡೋರು ಅಲ್ಲಿ ಫಿಟ್ ಆಗುತ್ತೆ. ಹೀಗೆ ಬಂದ್ರೆ ಇದು ಅಗ್ನಿಮೂಲೆ ಬರುತ್ತೆ, ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ನಿಮ್ಗೆ ಕೆಳಗಡೆಯಿಂದಾನೇ ಸಿಲಿಂಡರ್ ಇಟ್ಕೊಂಡು ಇಲ್ಲಿ ಗ್ಯಾಸ್ ಲೈನ್ ಇಲ್ಲಿವರೆಗೂ ಬಂದಿದೆ. ಇಲ್ಲಿ ನಿಮಗೆ ಸ್ಲ್ಯಾಬ್ ಬರುತ್ತೆ, ಗ್ರಾನೈಟ್ ಸ್ಲ್ಯಾಬ್ ಬರುತ್ತೆ, ಹಾಕೊಡ್ತಾರೆ, ಹಾಕಿಲ್ಲ. ಅಪ್ ಟು 7 ಫೀಟ್ ವರೆಗೂ 2x6 ಟೈಲ್ಸ್ ಸ್ಕ್ಲಾಡಿಂಗ್ ಆಗಿದೆ. ಇಲ್ಲಿ ನಿಮ್ಗೆ ಸಿಂಕ್ ಬರುತ್ತೆ. ಆಕ್ವಾ ಗಾರ್ಡ್ ಪ್ರಾವಿಷನ್ ಒಂದು ಪ್ಲಗ್ ಪಾಯಿಂಟ್ ಇದೆ, ವಾಟರ್ ಲೈನ್ ಇದೆ, ಇಲ್ಲಿ ಆಕ್ವಾ ಗಾರ್ಡ್ ಹಾಕೋಬಹುದು. ಚಿಮ್ನಿಗೆ ಹಾಕೊಳ್ಳೋಕೆ ಅಲ್ಲಿ ಪ್ಲಗ್ ಪಾಯಿಂಟ್ ಇದೆ, ಒಂದು ಪಾಯಿಂಟ್ ಬಿಟ್ಟಿದ್ದಾರೆ ಚಿಮ್ನಿ ಹಾಕೊಳ್ಳೋಕೆ. ವೆಂಟಿಲೇಷನ್ ಪರ್ಪಸ್ಗೆ ಒಂದು ಕಿಟ್ ಇದ್ದಾರೆ. ಇದು ಯುಟಿಲಿಟಿ ಬರುತ್ತೆ. ನಿಮಗೆ ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ಲೇ ಬರುತ್ತೆ ಫ್ಲೋರಿಂಗು. ಹೀಗೆ ಬನ್ನಿ, ಹೀಗೆ ಬಂದರೆ ಇದು ನಿಮಗೆ ವಾಷಿಂಗ್ ಮಿಷಿನ್ ಇಟ್ಟಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಪ್ಲಗ್ ಪಾಯಿಂಟ್ ಬರುತ್ತೆ, ವಾಟರ್ ಲೈನ್ ಇದೆ, ವೇಸ್ಟ್ ವಾಟರ್ ಗಿಲ್ಲಿದೆ. ಇದು ಫ್ಲೋರಿಂಗ್ ಬಂದು 1x1 ಆಂಟಿ ಸ್ಕಿಡ್ ಟೈಲ್ಸು ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಹೀಗೆ ಬಂದರೆ ಇಲ್ಲಿ ಸಿಂಕ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ಸಿಂಕ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಅದಕ್ಕೆ ವಾಟರ್ ಲೈನ್ ಇದೆ, ವೇಸ್ಟ್ ವಾಟರ್ ಕನೆಕ್ಷನ್ ಇದೆ. ಅಪ್ ಟು ನಿಮಗೆ 7 ಫೀಟ್ ವರೆಗೂ 2x6 ಇಟಾಲಿಯನ್ ಡಿಸೈನ್ ಟೈಲ್ಸ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಕೆಳಗಡೆ ನೋಡಿದ್ರಲ್ಲ, ಸೇಮ್ ಟು ಸೇಮ್ ಫ್ಲಾಟೇ, ರೋಡ್ ಸೈಡ್ ಫ್ಲಾಟ್ ಬರುತ್ತೆ. ಇದು 1950 ಸ್ಕ್ವೇರ್ ಫೀಟ್ ಬರುತ್ತೆ. ಇದು ಕಾಮನ್, ಇಲ್ಲಿ ಕಾಮನ್ ರೂಮ್ ಬರುತ್ತೆ, ಅದಕ್ಕೆ ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಲಿವಿಂಗ್ಗೂ ಆಗಬೇಕು, ನಿಮಗೆ ಕಾಮನ್ ರೂಮ್ಗೂ ಆಗಬೇಕು. ಇದು ಕಾಮನ್ ವಾಶ್ರೂಮ್ ಇಟ್ಟಿದ್ದಾರೆ. ಹೀಗೆ ಬನ್ನಿ, ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಫ್ಲೋರಿಂಗ್ ಬಂದು ಹ್ಯಾಂಡಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕಮೋಡ್ ಬರುತ್ತೆ. ಗಾಳಿ ಬೆಳಕಿಗೋಸ್ಕರ ಇಲ್ಲೊಂದು ಕಿಟಕಿ ಇದ್ದಾರೆ, ವೆಂಟಿಲೇಷನ್ ಪರ್ಪಸ್ ಒಂದು ಕಿಟಕಿ ಇದೆ. ಅಪ್ ಟು ನಿಮಗೆ 8 ಫೀಟ್ ವರೆಗೂ ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಗೀಸರ್ ಸೋಲಾರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ವಾಲ್ ಮಿಕ್ಸರ್ ಬರುತ್ತೆ.
ಇಲ್ಲಿ ನಿಮ್ಗೆ ಶವರ್ ಇದೆ, ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ, ಇಲ್ಲಿ ಪ್ಲಗ್ ಪಾಯಿಂಟ್ ಇದೆ, ಲೈಟ್ ಪಾಯಿಂಟ್ ಇದೆ, ಮಿರರ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಹೀಗೆ ಬನ್ನಿ, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ, ಕುಬೇರ್ ಮೂಲೆ ಬರುತ್ತೆ, ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ಇದಕ್ಕೆ ಅಟ್ಯಾಚ್ ಇದೆ. ವೆಂಟಿಲೇಷನ್ ಪರ್ಪಸ್ಗೆ ಆ ಕಡೆ ಈ ಕಡೆ 2 ಕಿಟಕಿ. ಆಮೇಲೆ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಕಿಂಗ್ ಸೈಜ್ ಕಾಟು. ಫ್ಲೋರಿಂಗ್ ಬಂದು ನಿಮ್ಗೆ 2x6 ಇಟಾಲಿಯನ್ ಡಿಸೈನ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನೀವು ಟಿವಿ ಯೂನಿಟ್ ಹಾಕೋಬಹುದು. ಹೀಗೆ ಬನ್ನಿ, ಇದು ಅಟ್ಯಾಚ್ ಬರುತ್ತೆ. ಇದಕ್ಕೆ ಡ್ರೈ ವೆಟ್ 2 ಆಪ್ಷನ್ ಮಾಡಿದ್ದಾರೆ. ಅಲ್ಲಿ ನಿಮ್ಗೆ ಅಪ್ ಟು 8 ಫೀಟ್ ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ವೆಂಟಿಲೇಷನ್ ಪರ್ಪಸ್ ಒಂದು ಕಿಟ್ ಇದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ. ಇಲ್ಲಿ ನಿಮ್ಗೆ ವಾಲ್ ಮಿಕ್ಸರ್, ಶವರ್ ಪಾಯಿಂಟ್ ಇದೆ, ಗೀಸರ್, ಸೋಲಾರ್ 2 ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇದು ನಿಮಗೆ ರೋಡ್ ಸೈಡ್ ಆಯ್ತು. ರೋಡ್ ಸೈಡ್ ಪ್ರಾಪರ್ಟಿ. ಆ ಸೈಡ್ ಒಂದಿದೆ, ಈ ಸೈಡ್ ಒಂದಿದೆ. 50/8 ಇಲ್ಲಿ 2 ಯೂನಿಟ್ ಮಾಡಿದ್ದಾರೆ. 1950 ಒಂದಿದೆ, 1925 ಸ್ಕ್ವೇರ್ ಫೀಟ್ ಇದೆ. ಇದು ಕಾಮನ್ ರೂಮ್ ಬರುತ್ತೆ. ಇದು ಕಾಮನ್ ರೂಮು. ಇದಕ್ಕೆ ಬಾಲ್ಕನಿ ಇದೆ. ಈ ರೂಮ್ಗೆ ಬಾಲ್ಕನಿ ಇದೆ. ಫ್ಲೋರಿಂಗ್ 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇದು ನಿಮಗೆ ಬಾಲ್ಕನಿ, ರೋಡ್ ಸೈಡ್ ಬಾಲ್ಕನಿ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮಗೆ ಆಂಟಿ ಸ್ಕಿಡ್. ಇದು ಮ್ಯಾಟ್ ಫಿನಿಶಿಂಗು, ಲಪೋತ್ರ ಆಂಟಿ ಸ್ಕಿಡ್ ಬರುತ್ತೆ. ಅಪ್ ಟು ನಿಮಗೆ 9 ಫೀಟ್ ವರೆಗೂ ಇಟಾಲಿಯನ್ ಡಿಸೈನ್ ಟೈಲ್ಸ್ ಸ್ಕ್ಲಾಡಿಂಗ್ ಆಗಿದೆ. 2x6. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಥರ್ಡ್ ರೂಮ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ಇದೆ. 2 ಸೈಡ್ ವೆಂಟಿಲೇಷನ್ ಪರ್ಪಸ್ ಕಿಟ್ ಇದ್ದಾರೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಟಿವಿ ಯೂನಿಟು. ಫ್ಲೋರಿಂಗ್ ಬಂದು 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಿಮಗೆ ಇದು ಇಟಾಲಿಯನ್ ಡಿಸೈನ್ ಬರುತ್ತೆ. ಫ್ಲೋರಿಂಗು ಟೈಲ್ಸ್ 2x6 ಇಟಾಲಿಯನ್ ಡಿಸೈನ್ ಟೈಲ್ಸ್ ಹಾಕಿದ್ದಾರೆ. ಹೀಗೆ ಬಂದ್ರೆ ಇದು ಅಟ್ಯಾಚ್ ಬರುತ್ತೆ. ಹೀಗೆ ಬನ್ನಿ, ಇದು ಫ್ಲೋರಿಂಗು ಆಂಟಿ ಸ್ಕಿಡ್. ಅಪ್ ಟು ನಿಮಗೆ 8 ಫೀಟ್ ವರೆಗೂ ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ವೆಂಟಿಲೇಷನ್ ಪರ್ಪಸ್ ಒಂದು ಕಿಟ್ ಇದ್ದಾರೆ. ಡ್ರೈ ವೆಟ್ 2 ಆಪ್ಷನ್ ಮಾಡಿದ್ದಾರೆ. ಕಮೋಡ್ ಇದೆ. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ, ಒಂದು ಪ್ಲಗ್ ಪಾಯಿಂಟ್ ಇದೆ, ಒಂದು ಲೈಟ್ ಪಾಯಿಂಟ್ ಇದೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮಗೆ ಇದು ಮೆಜರ್ಮೆಂಟ್ ಬಂದು 50/80. ಫ್ಲೋರ್ಗೆ 2 ಯೂನಿಟ್ ಮಾಡಿದ್ದಾರೆ. ಟೋಟಲ್ 8 ಯೂನಿಟ್ ಇದೆ. ಇದು ಸೆಕೆಂಡ್ ಫ್ಲೋರ್ ಬರುತ್ತೆ. ನಿಮಗೆ ಇದೇ ತರ ಮೇಲ್ಗಡೆ ಇದು ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಒಂದಿದೆ, ಅಲ್ಲಿ 2 ಯೂನಿಟ್ ಇದೆ. ಕೆಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ 2 ಯೂನಿಟ್ ಇದೆ. ಗ್ರೌಂಡ್ ಫ್ಲೋರ್ ಅಲ್ಲಿ 2 ಯೂನಿಟ್ ಇದೆ. ನಿಮ್ಗೆ ಅದ್ರ ಕೆಳಗಡೆ ಸಿಲ್ಟ್ ಫುಲ್ ಪಾರ್ಕಿಂಗ್ ಇರುತ್ತೆ. ಒಂದು ಫ್ಲಾಟ್ಗೆ 1 ಕಾರು 2 ಟೂ ವೀಲರ್ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ನಿಮಗೆ ಓಪನ್ ಟೆರೆಸ್ ಇದೆ, ಅದನ್ನ ತೋರಿಸ್ತೀನಿ ಬನ್ನಿ. ಹೀಗೆ ಬನ್ನಿ, ನಿಮಗೆ ಅಪ್ ಟು ಮೇಲ್ಗಡೆ 3rd ಫ್ಲೋರ್ ವರೆಗೂ ಲಿಫ್ಟ್ ಆಕ್ಸಿಸ್ ಇದೆ. ಹೀಗೆ ಬನ್ನಿ, ಮೇಲ್ಗಡೆ ಓಪನ್ ಟೆರೆಸ್ ಇದೆ, ತೋರಿಸ್ತೀನಿ. ಇದು ನಿಮಗೆ 4 ಫೀಟ್ ಬರುತ್ತೆ. ಸ್ಟೇರ್ ಕೇಸ್ ಬಂದು 4 ಫೀಟ್ ಬರುತ್ತೆ. ಅಪ್ ಟು ನಿಮಗೆ ಪಾರ್ಕಿಂಗ್ ಇಂದ ಇಲ್ಲಿವರೆಗೂ ಲಪೋತ್ರ ಆಂಟಿ ಸ್ಕಿಡ್ ಮ್ಯಾಟ್ ಫಿನಿಶಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಪಾರ್ಕಿಂಗ್ ಇಂದ ಸ್ಟಿಲ್ ಇಲ್ಲಿವರೆಗೂ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕಿಡ್ ಬರುತ್ತೆ. ಹೀಗೆ ಬಂದ್ರೆ ನಿಮಗೆ ಸೇಫ್ಟಿ ಪರ್ಪಸ್ಗೆ MS ಅಲ್ಲಿ ಒಂದು ಡೋರ್ ಮಾಡಿಸಿದ್ದಾರೆ. ಇದು ಓಪನ್ ಟೆರೆಸ್ ಬರೋದ್ರಿಂದ ಸೇಫ್ಟಿಗೆ ಒಂದು ಡೋರ್ ಬರುತ್ತೆ, MS ಅಲ್ಲಿ ಬರುತ್ತೆ. ಹೆವಿ ಗೇಜ್ ಮಾಡಿಸಿದ್ದಾರೆ. ಹೀಗೆ ಬಂದ್ರೆ ಇದು ಫ್ಲೋರಿಂಗು ವಾಟರ್ ಪ್ರೂಫ್ ಮಾಡಿಸಿ ಮಂಗಳೂರು ಹಂಚ್ ಹಾಕಿದ್ದಾರೆ. ಇದೆಲ್ಲ ವಾಟರ್ ಪ್ರೂಫ್ ಬರುತ್ತೆ. ಇದು ಓಪನ್ ಟೆರೆಸ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಮೇಲ್ಗಡೆ ಓವರ್ ಟ್ಯಾಂಕ್ ಇಟ್ಟಿದ್ದಾರೆ. ಇದೆ. ಸೆಕ್ಯೂರಿಟಿಗೆ ಒಂದು ರೂಮ್ ಇದೆ. ಇಲ್ಲಿ ಒಂದು ಅಟ್ಯಾಚ್ ಇದೆ ಸೆಕ್ಯೂರಿಟಿಗೆ ರೂಮು. ಹೀಗೆ ಬಂದ್ರೆ ನೀವು ಕೈಯಲ್ಲೇ ಬಟ್ಟೆ ಒಕ್ಕೋತೀನ ಅಂದ್ರೆ ಇಲ್ಲಿ 2 ಕಟ್ಟೆ ಕಟ್ಟಿ 2 ಕಲ್ಲು ಹಾಕಿದ್ದಾರೆ. ಕೈಯಲ್ಲೇ ಬಟ್ಟೆ ಹಾಕ್ಕೋಬಹುದು ನೀವು. ಅದಕ್ಕೆ ವಾಟರ್ ಲೈನ್ ಇದೆ. ಇಲ್ಲಿ ಕೈಯಲ್ಲೇ ಬಟ್ಟೆ ಹಾಕ್ಕೋಬಹುದು ನೀವು. ಹೀಗೆ ಬಂದ್ರೆ ಇಲ್ಲಿ ಬಟ್ಟೆ ಒಣಗಾಕೋಕೆ 2 ಆ್ಯಂಗಲ್ ಹಾಕಿದ್ದಾರೆ. ಇಲ್ಲಿ ನೀವು ಬಟ್ಟೆ ಒಣಗಾಕೋಬಹುದು. 2 ಆ್ಯಂಗಲ್ ಇದೆ. ನಿಮಗೆ ಇದು ಲಿಫ್ಟ್, ಇದು ಮೇಂಟೆನೆನ್ಸ್ ಪರ್ಪಸ್ಗೆ ಲಿಫ್ಟ್ ರೂಮ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಈ ಸೈಡ್ ಆ್ಯಂಗಲ್ ಇದೆ, ನೀವು ಅಲ್ಲೂ ಹಾಕೋಬಹುದು. ಈ ಸೈಡು ಆ್ಯಂಗಲ್ ಇದೆ, ಇಲ್ಲೂ ಬಟ್ಟೆ ಒಣಗಿ ಹಾಕೋಬಹುದು. ನಿಮಗೆ ಇದು ಲೊಕೇಶನ್ ನೋಡಿ. ಹೀಗೆ ಬಂದರೆ ನೋಡಿ, ಇಲ್ಲಿ ನಿಮಗೆ ಆಪೋಸಿಟ್ ಕಾಣಿಸೋದೆ NPS ಸ್ಕೂಲ್ ಬರುತ್ತೆ. ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲೇ ಸ್ಕೂಲ್ ಇದೆ ನಿಮಗೆ. NPS ಸ್ಕೂಲು ನಿಮಗೆ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟು 7 ಹಿಲ್ಸ್ ಅಪಾರ್ಟ್ಮೆಂಟ್ ಬರುತ್ತೆ ಬ್ರಿಗೇಡ್ದು. ಹೀಗೆ ಬಂದರೆ
ನೀವು ಹೀಗೆ ಬನ್ನಿ. ಹೀಗೆ ನೋಡಿದ್ರೆ ಇಲ್ಲಿ ಪ್ರೆಸಿಡೆನ್ಸಿ ಸ್ಕೂಲ್ ಆಪೋಸಿಟ್ ಕಾಣಿಸ್ತಾ ಇದೆಯಲ್ಲ, ಇದೇ ಪ್ರೆಸಿಡೆನ್ಸಿ ಸ್ಕೂಲ್ ಬರುತ್ತೆ. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್, ಒಂದು 5 ಮಿನಿಟ್ಸ್ ವಾಕಬಲ್ ಅಲ್ಲೇ ಕನೆಕ್ಟ್ ಆಗುತ್ತೆ. ಹೀಗೆ ಮುಂದೆ ಹೋಗಿ ಒಂದು ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಇಲ್ಲಿಂದ 1 ಕಿಲೋಮೀಟರ್ ಚಿನ್ಮಯಿ ಸ್ಕೂಲ್ ಇದೆ. ಆಮೇಲೆ ರಾಷ್ಟ್ರತನ ಸ್ಕೂಲ್ ಕೂಡ ಬರುತ್ತೆ. ಇಲ್ಲಿ ರಾಷ್ಟ್ರತನ ಸ್ಕೂಲು ಬರುತ್ತೆ. ಜಸ್ಟ್ 2 ಕಿಲೋಮೀಟರ್ ನಿಮಗೆ ಇಲ್ಲಿಂದ ಮೈಸೂರು ರೋಡ್ಗೂ ಕನೆಕ್ಟಿವಿಟಿ ಇದೆ. ಈ ಪ್ರಾಪರ್ಟಿ ನಿಮಗೆ ಈಚ್ ಫ್ಲೋರ್ಗೆ 2 ಯೂನಿಟ್ ಬರುತ್ತೆ. 50/80 ನಾರ್ತ್ ಡೋರ್ ಬರುತ್ತೆ. 3 ಬೆಡ್ರೂಮ್, 2 ಅಟ್ಯಾಚ್, 1 ಕಾಮನ್ ಬರುತ್ತೆ. ಈ ಪ್ರಾಪರ್ಟಿ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಎಡಗಡೆ ಓನರ್ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಬಿಲ್ಡರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಪ್ರಾಪರ್ಟಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.